ಮಾಡ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಇವತ್ತು ಸ್ಯಾಟರ್ಡೆ, ಪಾಪದು 1 ಇಯರ್ ವ್ಯಾಕ್ಸಿನೇಷನ್ ಪೆಂಡಿಂಗ್ ಇತ್ತು. ಇವತ್ತು ಆಲ್ರೆಡಿ 18th ಅನಿಸುತ್ತೆ ಡೇಟ್, 17th or 18th. ಬಟ್ ವ್ಯಾಕ್ಸಿನೇಷನ್ ಹಾಕ್ಸ್ಬೇಕಾಯ್ತು. ಫಸ್ಟ್ ಇಯರು ಹುಷಾರಿರಲಿಲ್ಲ ಅವನಿಗೆ, ತಿಂಗಳಲ್ಲಿ 2 ಸತಿ ಜ್ವರ ಬಂದ್ಬಿಡ್ತು. ಸೊ ಅದಕ್ಕೆ ಸ್ವಲ್ಪ ಅವನಿಗೆ ಅದ್ರ ಜೊತೆಗೆ ರ್ಯಾಷಸ್ ಕೂಡ ಆಗಿತ್ತು. ಸೊ ಅದಕ್ಕೆ ಸ್ವಲ್ಪ ಎಲ್ಲ ಕಮ್ಮಿ ಆಗಲಿ, ಎಲ್ಲ ಅವನು ಆ್ಯಕ್ಟಿವ್ ಆಗಲಿ, ಅಂದರೆ ಸ್ವಲ್ಪ ಜ್ವರ ಎಲ್ಲ ಕಮ್ಮಿ ಆಗಿ ಚೆನ್ನಾಗಾಗಲಿ, ಅದಾದಮೇಲೆ ವ್ಯಾಕ್ಸಿನೇಷನ್ ಹಾಕ್ಸಿ ಅಂತ ಡಾಕ್ಟ್ರೂ ಹೇಳಿದ್ರು. ಸೊ ಅದಕ್ಕೋಸ್ಕರ ಇವಾಗ ಸ್ವಲ್ಪ ಪರವಾಗಿಲ್ಲ. ಸೊ ಅದಕ್ಕೆ ಇವಾಗ ಹೋಗ್ತಾಯಿದ್ದೀವಿ ವ್ಯಾಕ್ಸಿನೇಷನ್ ಹಾಕ್ಸೋಕ್ಕೆ. ಸೊ ನಮ್ಮ ಮನೆ ಹತ್ರನೇ ಇರೋದು Cloud9 ಹಾಸ್ಪಿಟ್ಲು, ಅಲ್ಲೇ ಹೋಗ್ತಾಯಿದ್ದೀವಿ, HRBR ಲೇಔಟಲ್ಲಿ. ಸೊ ಹೋಗ್ತಾಯಿದ್ದೀವಿ. ಇವಾಗ ಟೈಮು ಎಷ್ಟು ರೂಪಾಯಿಗೆ? ಟೈಮು 11 o'clock. ಸೊ ಇವಾಗ ಹೋಗ್ತಾಯಿದ್ದೀವಿ. 10 ಗಂಟೆಗೆ ಅಪಾಯಿಂಟ್ಮೆಂಟ್ ಏನು ತೊಗೊಂಡಿರಲಿಲ್ಲ ಅನ್ಸುತ್ತಲ್ಲ. ಜಾಸ್ತಿ ಜನ ಇದ್ದಾರೆ, ಅಪಾಯಿಂಟ್ಮೆಂಟ್ ಬೇಡ, ವಾಕಿನ್ ಬನ್ನಿ ಅಂತ ಹೇಳಿದ್ರು. ಸೊ ಇವಾಗ ಹೋಗ್ತಾಯಿದ್ದೀವಿ. ನೋಡೋಣ. ಬೇಜಾರು ಇವತ್ತು ವ್ಯಾಕ್ಸಿನೇಷನ್ ಹಾಕ್ಸಿದ್ರೆ ಅಳ್ತಾನೆ. ಸೊ ಬೇಜಾರು, ಬಟ್ ಇನ್ನೇನು ಮಾಡೋಕ್ಕಾಗಲ್ಲ, ನಮಗೆ ಆಪ್ಷನ್ ಇಲ್ಲ, ಮಾಡಿಸ್ಲೇಬೇಕು. ಸೊ ಹಾಸ್ಪಿಟ್ಲಿಗೆ ಹೋಗಿ ಸಿಗೋಣ. ಓಕೆ, ಬಾಯ್. ಅಂತ ಅಂದ್ಬಿಟ್ಟು ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದೀನಿ ಆಚೆ. ಸೊ ಹಾಕ್ಸ್ಕೊಂಡು ಬಂದ ಸೆಕ್ಷನ್ ಹೊರಡೋಣ. ನನಗಂತೂ ನೋಡೋಕ್ಕಾಗಲ್ಲ, ತುಂಬ ಅಳ್ತಾನೆ, ಅದಕ್ಕೆ ನಾನು ಆಚೆ ವೆಯ್ಟ್ ಮಾಡ್ತಾ ಇದ್ದೀನಿ. ಬಂದ ಸೆಕ್ಷನ್ ಹೋಗೋಣ. ಹಾಯ್ ಗೈಸ್, ಇವಾಗ ಮುಗಿಸ್ಕೊಂಡು ವ್ಯಾಕ್ಸಿನೇಷನ್ ಮನೆಗೆ ಹೋಗ್ತಾ ಇದ್ದೀವಿ. ಪಾಪು ಮಲ್ಕೊಂಡಿದ್ದಾನೆ. ಇವಾಗ ಟೈಮ್ ಬಂದ್ಬಿಟ್ಟು 12 ಗಂಟೆ, 1 hour. ಅಂದರೆ ತುಂಬ ರಶ್ ಇತ್ತು. ನಾವು ರೆಗ್ಯುಲರಾಗಿ ತೋರಿಸೋಂಥ ಡಾಕ್ಟ್ರು ಅವೈಲೇಬಲ್ ಇರಲಿಲ್ಲ. ಅವ್ರಿಗೆ ತುಂಬ ಪೇಷಂಟ್ಸ್ ಇದ್ದಾರೆ, ಇನ್ನೂ ವೆಯ್ಟಿಂಗ್ ಇದ್ದಾರೆ ಅಂತ ಹೇಳಿದ್ರು. ಸೊ ಬೇರೆ ಡಾಕ್ಟ್ರಿಗೆ ತೋರಿಸ್ಕೊಂಡು ಅವ್ರ ಹತ್ರನೇ ವ್ಯಾಕ್ಸಿನೇಷನ್ ಹಾಕ್ಸ್ಕೊಂಡು ಬಂದ್ವಿ. ಸೊ ಮನೆಗೆ ಹೋಗಿ ರೆಸ್ಟ್ ಮಾಡುವ, ಅಷ್ಟೇ ಕೆಲಸ ಇವತ್ತಿಂದು. ಸೊ ಇನ್ನೇನಾದರೂ ಆಚೆ ಏನಾದರೂ ಹೋದರೆ ಮತ್ತೆ ವಿಡಿಯೋ ಮಾಡ್ತೀನಿ. ಓಕೆ, ಬಾಯ್. ಮಲ್ಕೊಂಬಿಟ್ವಿ. ಇವಾಗ ಟೈಮ್ ಬಂದುಬಿಟ್ಟು 4:30 ಆಗಿದೆ. ಮಳೆ ಬೇರೆ ತುಂಬ ಜೋರಾಗಿ ಬರ್ತಿದೆ. ವೆದರ್ ತುಂಬ ಚೆನ್ನಾಗಿದೆ. ಸೊ ಅದಕ್ಕೋಸ್ಕರ ಏನಾದರೂ ತಿನ್ನೋಣ ಅಂತ ಅಂದ್ಕೊಂಡು ಬಜ್ಜಿ ಮಾಡೋಣ ಅಂದ್ಕೊಂಡ್ವಿ ಫಸ್ಟು. ಆಮೇಲೆ ಬಜ್ಜಿ ಬೇಡ ಅಂತ ಅಂದ್ಕೊಂಡು ಮನೇಲಿ ಏನಿದೆ ಅಂತ ನೋಡಿದಾಗ ಸ್ಪೆಗೆಟಿ ಇತ್ತು. ಸೊ ಅದನ್ನೇ ಮಾಡೋಣ ಅಂತ. ಫ್ರೆಂಡ್ಸ್, ಸ್ಪೆಗೆಟಿ ರೆಸಿಪಿ ಆಲ್ರೆಡಿ ಏನು ರೆಕಾರ್ಡ್ ಮಾಡಿದ್ದೀನಿ, ಅಪ್ಲೋಡ್ ಆದಷ್ಟು ಬೇಗ ಮಾಡ್ತೀನಿ. ಸೊ ಇವಾಗ ಬನ್ನಿ ಸ್ಪೆಗೆಟಿ ಮಾಡುವ. ಕರೆಂಟ್ ಹೋಗಿದೆ. ನಮ್ಮಮ್ಮ ಕರೆಂಟ್ ಬಂದೇ ಬಿಡ್ತು. ನಮ್ಮಮ್ಮ ತೋರಿಸಿದ ತಕ್ಷಣ ಕರೆಂಟ್ ಬಂತು. ವಾವ್. ಓಕೆ, ನಮ್ಮಮ್ಮ ಇವಾಗ ಊಟ ಮಾಡ್ತಾಯಿದ್ದಾರೆ. ನಮ್ಮಮ್ಮ ಇಷ್ಟು ತನಕ ಮಲ್ಕೊಂಡು ರೆಸ್ಟ್ ಮಾಡ್ತಾಯಿದ್ದಾರೆ, ಅದಕ್ಕೋಸ್ಕರ ಇವಾಗ ಊಟ ಮಾಡ್ತಾಯಿದ್ದಾರೆ. ನಾನು ಅವಾಗಿಂದ ಕೆಲಸ ಮಾಡ್ತಿದ್ದೆ. ಸೊ ನಾನು ಅವಾಗೇ ಊಟ ಮಾಡ್ತೀನಿ. ಸೊ ಬನ್ನಿ ಸ್ಪೆಗೆಟಿ ಮಾಡುವ. ನಾನು ಮತ್ತೆ ಅದೇ ಹೇಳಿದಲ್ಲ ರೆಸಿಪಿ, ಏನು ಮತ್ತೆ ತೋರಿಸಲ್ಲ. ಮಾಡಾದ್ಮೇಲೆ ನಿನಗೆ ತೋರಿಸ್ತೀನಿ ಹೇಗಾಗಿತ್ತು. ರಿವ್ಯೂ ತೊಗೊಳ್ಳೋಣ ಇವತ್ತು. ಈಗ ಸ್ಪೆಗೆಟಿ ಬಾಯ್ಲ್ ಮಾಡೋಕ್ಕೆ ಇಟ್ಟಿದ್ದೀನಿ. ಓಕೆ, ನೋಡುವ. ಆಬ್ವಿಯಸ್ಲಿ ಸ್ಪೆಗೆಟಿಗೆ ಕಾಫಿ ರೈಟ್ ಕಾಂಬಿನೇಷನ್ ಅಲ್ಲ, ಬಟ್ ರೈನ್ ಕಾಲ್ಸ್ ಇಟ್. ಸೊ ಅದಕ್ಕೋಸ್ಕರ ಕಾಫಿ ಜೊತೆಗೆ ಸ್ಪೆಗೆಟಿ ತಿನ್ನುವ. ಸೊ ಬನ್ನಿ ನಮ್ಮ ಅಮ್ಮನ ಕೇಳೋಣ ಹೆಂಗಿದೆ ಟೇಸ್ಟು ಅಂತ. ಹೇಳಮ್ಮ. ಸೂಪರ್ ಆಗಿದೆ. ಥ್ಯಾಂಕ್ ಯು. ಬನ್ನಿ ಕೇಳೋಣ. ಅಂದರೆ ಅವರು ಕ್ಯಾಮ್ರಾ ಶೈ, ಅವ್ರು ಬರಲ್ಲ ಅಂತೆ. ಹಾಗೇ ವಾಯ್ಸ್ ಮಾತ್ರ ಹೇಳು, ವಾಯ್ಸ್ ಮಾತ್ರ ಕೇಳಿಸ್ಕೊಳ್ಳಿ. ಹೇಗಿದೆ ಪಾ? ಥ್ಯಾಂಕ್ ಯು. ಸೊ ಸ್ಪೆಗೆಟಿ ತಿಂದು ಮತ್ತೆ ಸಿಗುವ. ನೆನ್ನೆ ಕಂಟಿನ್ಯೂಷನ್ ವ್ಲಾಗ್ ಇದು. ಸೊ ಇವಾಗ ಸಂಡೇ, ಇದು ಜಗನ್ನಾಥ ರಥಯಾತ್ರೆ ಇದೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ತುಂಬ ರಶ್ ಇದೆ. ಕಾರ್ ಪಾರ್ಕಿಂಗಿಗೆ ಸಿಗೋಷ್ಟೊತ್ತಿಗೆ ಅರ್ಧ ಗಂಟೆ ಆಯಿತು. ಇವಾಗ ಪಾರ್ಕ್ ಮಾಡ್ಬಿಟ್ಟು ಹೋಗ್ತಾ ಇದ್ದೀವಿ. ಸೊ ನೋಡೋಣ ಹೆಂಗಿದೆ ಅಂತ. ಲಾಸ್ಟ್ ವೀಕ್ ತಾನೇ ಬಂದು ಹೋಗಿದ್ವಿ ಇಸ್ಕಾನಿಗೆ. ಇವತ್ತು ಮತ್ತೆ ಈ ವಾರ ಮತ್ತೆ ಬರ್ತಾ ಇದ್ವಿ. ನೋಡುವ ಹೇಗಿದೆ ಅಂತ. ಲಾಸ್ಟ್ ಇಯರ್ ನಮ್ಮ ಪಾಪಗೆ 1 ವರ್ಷ ಲಾಸ್ಟ್ ಇಯರ್ ನಮ್ಮ ಪಾಪಗೆ ಇನ್ನೂ
ಆವಾಗ ಜಸ್ಟ್ ಒಂದು ವೀಕಿನ ಆಗಿತ್ತು, ಇವಾಗ 1 ವರ್ಷ ಆಗೋಗ್ಬಿಡಿದೆ, ಗೊತ್ತೇ ಆಗಿಲ್ಲ ಟೈಮಿಂಗ್ ಪಾಸ್ ಆಯಿತು ಅಂತಲೇ. He has given. I think a lot of husbands today have similar problems in life. Suggestions by the wife and what they want to do. Yes or no? Why nobody is speaking? All husbands are so scared that the wives are watching. And the wives are not saying anything because they do this. Finally succumbs to his wife. This is not a career counseling, marriage counseling advice. Please don't take it like that, okay? I'm not counseling how to. Breaks down and weeps and cries. ಹಾಯ್ ಗೈಸ್, ನಾವು ಬರೋಷ್ಟೊತ್ತಿಗೆ ತುಂಬ ಲೇಟ್ ಆಗೋಯ್ತು, ರಥ ಸಿಗಲಿಲ್ಲ. ಸೊ ಅಟ್ಲೀಸ್ಟ್ ದೇವ್ರ ದರ್ಶನನಾದರೂ ಮಾಡೋಣ ಅಂತ ಅಂದ್ಕೊಂಡು ಒಳಗಡೆ ಹೋದ್ವಿ. ದೇವ್ರ ದರ್ಶನ ಎಲ್ಲ ಚೆನ್ನಾಗಾಯಿತು. ಆ್ಯಂಡ್ ಎಲ್ಲ ಕೊಡ್ತಾಯಿದ್ರು, ತಿನ್ಕೊಂಡು ಇವಾಗ ಹೊರಡ್ತಾ ಇದ್ವಿ. ಹೊರಟ್ಬಿಟ್ಟು ಮನೆಗೆ ಹೋಗೋದು ಅಷ್ಟೆ. ಪಾಪ ನನಗೆ ಟೀಸ್ ಮಾಡ್ತಾಯಿದ್ದಾರೆ. ಸೊ ಹೋಗೋಣ, ಮನೆಗೆ ಹೋಗಿ ಊಟ ಮಾಡಿ. ಪ್ರಸಾದ ಅಂದರೆ ಜಾಸ್ತಿ ಕೊಡ್ತಾಯಿರಲ್ಲ, ಸ್ವಲ್ಪ ಕೊಡ್ತಾಯಿದ್ರು, ಹೊಟ್ಟೆ ತುಂಬಿಲ್ಲ. ಮನೆಗೆ ಹೋಗಿ ಊಟ ಮಾಡಿ ಮಲ್ಕೊಳ್ಳೋಣ. ಲೆಟ್ಸ್ ಗೋ ಗೈಸ್. ಸೊ ಇವಾಗ ಮನೆಗೆ ಬಂದ್ವಿ, ಇನ್ನೂ ಕೆಳಗಡೆ ಪಾರ್ಕಿಂಗಲ್ಲಿದ್ದೀವಿ. ಇವಾಗ ಮನೆಗೆ ಹೋಗಬೇಕು. ಸೊ ಇಷ್ಟೇ ಇವತ್ತಿನ ಬ್ಲಾಗು. ಇವಾಗ ಫುಲ್ ಸ್ವಲ್ಪ ಪ್ರಸಾದ ಕೊಟ್ಟರು ಅನ್ನಿಸ್ತು, ಬಟ್ ಹೊಟ್ಟೆ ತುಂಬಿತು. ನನಗೆ ಇವಾಗ ಹೋಗಿ ನಿದ್ದೆ ಮಾಡಬೇಕು. ಅಷ್ಟೇ ಇವತ್ತಿನ ಬ್ಲಾಗು. ಮತ್ತು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಪ್ಲೀಸ್ ಸಪೋರ್ಟ್ ಮೀ. ಥ್ಯಾಂಕ್ ಯು ಸೋ ಮಚ್. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್ ಆಫ್ ಯು ಆಲ್. ಬಾಯ್.